ವೆಲ್ಕಮ್ ಬ್ಯಾಕ್. ನಾನು ಸಮೀರ್ ಸಾಗರ್, ಮೋಟಿವೇಶನಲ್ ಸ್ಪೀಕರ್ ಹಾಗೂ ಆನ್ಲೈನ್ ಬಿಸ್ನೆಸ್ ಕೋಚ್. ಸ್ನೇಹಿತರೆ, ಬಹುಶಃ ಈ ವಿಡಿಯೋ ಕರ್ನಾಟಕದ ಇತಿಹಾಸದಲ್ಲಿ ಹೊಸ ಡಿಜಿಟಲ್ ಕ್ರಾಂತಿಯನ್ನ ತರಲಿದೆ. ಯಾಕೆ ನಾನು ಇಷ್ಟು ದೊಡ್ಡ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿ ಆಶ್ಚರ್ಯ ಆಗ್ತಾ ಇದ್ದೀರಾ? ಸ್ನೇಹಿತರೆ, ಸಂಪೂರ್ಣ ವಿಡಿಯೋ ನೋಡಿದ್ರೆ ನಿಮಗೆ ಬಹುಶಃ ಗೊತ್ತಾಗುತ್ತೆ ಯಾಕೆ ನಾನು ಇಷ್ಟು ದೊಡ್ಡ ಕಮಿಟ್ಮೆಂಟ್ ಅನ್ನ ಮಾಡ್ತಾ ಇದ್ದೀನಿ ಇನ್ಫೋಟೆಕ್ ಕನ್ನಡದ ಈ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತ್ಕೊಂಡು. ಇನ್ಫೋಟೆಕ್ ಕನ್ನಡದ ಉದ್ದೇಶ 1,00,000 ಡಿಜಿಟಲ್ ಯೋಧರನ್ನ ಕ್ರಿಯೇಟ್ ಮಾಡೋಂಥದ್ದು. ಸೊ ಆ ಒಂದು ಇಂಟೆನ್ಷನ್ ಅಲ್ಲಿ ನಾವು ಅನೇಕ ಸೈಬರ್ ಕೆಫೆಗಳಿಗೆ, ಕಂಪ್ಯೂಟರ್ ಸೆಂಟರ್ಗಳಿಗೆ, CSS ಸೆಂಟರ್ಗಳಿಗೆ, ಗ್ರಾಮವನ್ಗಳಿಗೆ ಮಾಹಿತಿಯನ್ನು ಕೊಡಂತಹ ಕೆಲಸನ ರೆಗ್ಯುಲರ್ ಬೇಸಿಸ್ ಅಲ್ಲಿ ಮಾಡ್ತಾ ಇರ್ತಿದ್ವಿ. ಸೊ ನಮ್ಮ ಇಂಟೆನ್ಷನ್ ಇನ್ನೂ ತುಂಬಾ ದೊಡ್ಡದು. ಕೆಲವೇ ಸೈಬರ್ ಕೆಫೆ, ಕೆಲವೇ ಕಂಪ್ಯೂಟರ್ ಸೆಂಟರ್ಗಳಿಗೆ ಗೈಡ್ ಮಾಡೋದಕ್ಕಿಂತ 1,00,000 ಡಿಜಿಟಲ್ ಯೋಧರನ್ನ, ಸೈಬರ್ ಕೆಫೆಗಳನ್ನ ಪ್ರಾರಂಭ ಮಾಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್. ಯಾವ ತರಹ ನಿಮ್ಮ ಸೇವೆಗೋಸ್ಕರ ಕಾಳಜಿಗೋದಿಂದ ಅನೇಕ ಸೈಬರ್ ಕೆಫೆಗಳು ವರ್ಕ್ ಮಾಡ್ತಾ ಇದ್ದಾವೆ, ಅದೇ ತರ ಇನ್ನೂ ಅನೇಕ ಸೈಬರ್ ಸೆಂಟರ್ಗಳು, ಕಂಪ್ಯೂಟರ್ ಸೆಂಟರ್ಗಳು, ಆನ್ಲೈನ್ ಸೆಂಟರ್ಗಳು ಪ್ರಾರಂಭ ಆಗಬೇಕು, ಇನ್ನೂ ಈಸಿಯಾಗಿ ಸರ್ವಿಸ್ಗಳು ಸಿಗಬೇಕು ಅನ್ನೋದು. ಸೊ ಇದು ಇನ್ಫೋಟೆಕ್ ಕನ್ನಡಗೆ ತುಂಬಾ ಕಡಿಮೆ ಸಮಯದಲ್ಲಿ ತುಂಬಾ ಹೆಚ್ಚು ಕೆಲಸ ಮಾಡಂತಹ ಅಭ್ಯಾಸ. ಸೊ ಹಾಗೋಸ್ಕರ ನಾವೇನ್ ಮಾಡ್ತಾ ಇದ್ವಿ, ನಮ್ಮ ಅನೇಕ ಸೈಬರ್ ಕೆಫೆಗಳಿಗೆ, ಕಂಪ್ಯೂಟರ್ ಸೆಂಟರ್ಗಳಿಗೆ ಮಾಹಿತಿಗಳನ್ನು ರೆಗ್ಯುಲರ್ ಬೇಸಿಸ್ ಅಲ್ಲಿ ಅದನ್ನ ಕೊಡ್ತಾ ಇದ್ವಿ. ಹಾಗೂ ಹೊಸ ಹೊಸ ಸೆಂಟರ್ಗಳನ್ನು ಪ್ರಾರಂಭ ಮಾಡ್ಲಿಕ್ಕೋಸ್ಕರ ಅನೇಕ ರೀತಿಯಾಗಿರುವಂತಹ ಪ್ರಯತ್ನಗಳನ್ನು ಸಹ ಮಾಡ್ತಾ ಇದ್ವಿ. ಸೊ ಆದರೆ ಇದ್ಯಾಕೋ ಲಿಮಿಟೇಷನ್ ಅನ್ನಿಸ್ತಾ ಇತ್ತು ನಮಗೆ. ತುಂಬಾ ಲಿಮಿಟೆಡ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಇನ್ನೂ ಫಾಸ್ಟ್ ಆಗಿ ಮಾಡಬೇಕು, ಇನ್ನೂ ಹೊಸದಾಗಿ ಡಿಜಿಟಲ್ ಯುಗದಲ್ಲಿ ನಾವು ಕಾಲಿಡಬೇಕು ಅಂತ ಹೇಳಿ ಅನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ನಮ್ಮ ಇಡೀ ಟೀಮ್ ಅವರು, ಇನ್ಫೋಟೆಕ್ ಕನ್ನಡದ ಟೀಮ್ ವತಿಯಿಂದ ಹಗಲು ರಾತ್ರಿ ಅನೇಕ ಪ್ರಯತ್ನಗಳನ್ನು ಪಟ್ಟು ಒಂದು ಹೊಸ ಪ್ರಾಡಕ್ಟ್ ಅನ್ನ ನಾವು ಲಾಂಚ್ ಮಾಡಿದ್ದೀವಿ. ಸೊ ಈ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಹೊತ್ತಲ್ಲಿ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಪ್ರಾಡಕ್ಟ್ ಇಂದ ನೀವು ಆನ್ಲೈನ್ ಸೇವೆಗಳನ್ನು, ಪಾನ್ ಕಾರ್ಡ್ ಅಪ್ಲೈ ಮಾಡೋದು, ವೋಟರ್ ಐಡಿ ಅಪ್ಲೈ ಮಾಡೋದು, ಅದೇ ರೀತಿಯಾಗಿ ಉದ್ಯಮ ರಿಜಿಸ್ಟ್ರೇಷನ್ ಮಾಡೋದು, ಇದೇ ತರಹ ಅನೇಕ ಸೇವೆಗಳನ್ನ ಆನ್ಲೈನ್ ಮೂಲಕ ನೀವು ಪಡಿಬಹುದು. ಸೊ ಈ ಪ್ಲಾಟ್ಫಾರ್ಮ್ ನಿಮಗೆ 24/7 ಅವೈಲೇಬಲ್ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯಾಗಿರುವಂತಹ ಟೈಮಿನ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಒನ್ ಬೈ ಒನ್ ಆಗಿ ನೋಡೋಣ ಅಲ್ವಾ ಏನೇನೆಲ್ಲ ಇದರಿಂದ ಬೆನಿಫಿಟ್ ಇದೆ ಅಂತ ಹೇಳಿ. ಸ್ನೇಹಿತರೆ, ಮೊದಲನೇದಾಗಿ ನೀವು ಮನೆಯಲ್ಲೇ ಕುತ್ಕೊಂಡು ಆನ್ಲೈನ್ ಮೂಲಕ ಇದನ್ನ ಅರ್ಜಿಯನ್ನ ಸಲ್ಲಿಸಬಹುದು. ಇದಕ್ಕೆ ಯಾವುದೇ ರೀತಿಯಾಗಿರುವಂತಹ ಆನ್ಲೈನ್ ಸೆಂಟರ್ಗಳಿಗೆ ಹೋಗಂತ ಅವಶ್ಯಕತೆ ಇರೋದಿಲ್ಲ. ಹೌದು, ಇದು ಎಷ್ಟು ಅನುಕೂಲ ಆಗತ್ತೆ ಅಂತಂದ್ರೆ, ನೀವು ಮಳೆ ಇರಲಿ, ಚಳಿ ಇರಲಿ, ಗಾಳಿ ಇರಲಿ, ಅದೇ ತರ ಹಗಲು ಇರಲಿ, ರಾತ್ರಿ ಇರಲಿ, ಯಾವುದೇ ಸಮಯದಲ್ಲೂ ಸಹ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ನಾವು ಕೆಲವೊಂದು ಸರ್ವಿಸಸ್ಗಳನ್ನು ಇನಿಷಿಯಲ್ ಆಗಿ ಆಫರ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ರಮೇಣ ಅದು ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಯಾವ ತರಹ ನೀವು ಸರ್ವಿಸ್ಗಳನ್ನು ಪಡಿಬೇಕು, ಒಂದ್ಸಲಿ ಫ್ಯಾಮಿಲಿಯರ್ ಆದರೆ ಸಾಕು. ನಿಮ್ಮ ಪ್ರೆಸೆನ್ಸ್ ಏನಿರುತ್ತೆ ನಿಮ್ಮ ವರ್ಕ್ ಮೇಲೆ ಇರಲಿ, ಬೇರೆ ನಿಮ್ಮ ರೆಗ್ಯುಲರ್ ವರ್ಕ್ಗಳೇನಿರುತ್ತೆ ಅದ್ರ ಮೇಲೆ ಇರಲಿ, ಆನ್ಲೈನ್ ರಿಲೇಟೆಡ್ ಏನೇ ವರ್ಕ್ಗಳಿದ್ರು ಅದು ನೀವು ನಮ್ಮ ಜವಾಬ್ದಾರಿಗೆ ಬಿಡಬಹುದು. ನಾವು ನಿಮಗೆ ಅಸಿಸ್ಟ್ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಹಾಗಿದ್ರೆ ಇದು ಯಾವ ತರ ಇದೆ ಅಂತ ತಿಳ್ಕೊಳ್ಬೇಕಲ್ವಾ? ಇದಕ್ಕೆ ನಾವು ಆನ್ಲೈನ್ ಸೈಬರ್ ಕೆಫೆ ಅಂತ ಹೇಳ್ತಾ ಇದೀವಿ. ಇನ್ಫೋಟೆಕ್ ಕನ್ನಡದಲ್ಲಿ ಇದಕ್ಕೆ ಆಗಿರುವಂತಹ ಒಂದು ಯೂನಿಕ್ ಆಗಿರುವಂತಹ ಹೆಸರಿದೆ. ಇದಕ್ಕೆ ಸೈಬರ್ ಕೆಫೆ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದೀವಿ. ಸೊ ಸೈಬರ್ ಕೆಫೆ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇನ್ಫೋಟೆಕ್ ಕನ್ನಡದ ತುಂಬಾ ಹೆಮ್ಮೆಯ ಕೊಡುಗೆ. ಇನ್ಫೋಟೆಕ್ ಕನ್ನಡ ಟೀಮ್ನ ಅನೇಕ ಹಗಲು ರಾತ್ರಿಗಳು ಇದರ ಹಿಂದೆ ಇದೆ. ಯಾಕೆ ಅಂತಂದ್ರೆ ಅನೇಕ ಹಗಲು ರಾತ್ರಿಗಳನ್ನು ನಮ್ಮ ಟೀಮ್ ಅವರು ಇದರ ಹಿಂದೆ ಸ್ಪೆಂಡ್ ಮಾಡಿದ್ದಾರೆ, ಇದಕ್ಕೋಸ್ಕರ ಯುಟಿಲೈಸ್ ಮಾಡಿದ್ದಾರೆ. ಈ ಪ್ರಾಡಕ್ಟ್ ಅನ್ನ ನಾವು ನವೆಂಬರ್ ಅಲ್ಲೇ ಲಾಂಚ್ ಮಾಡಬೇಕಿತ್ತು, ಆದರೆ ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಏನು ತುಂಬಾನೇ ಲೇಟ್ ಆಯಿತು. ಸೊ ಆದ್ರೂ ಸಹ ನಾವು ಈ ಪ್ರಾಡಕ್ಟ್ ಅನ್ನ ನಿಮ್ಮ ಎದುರುಗಡೆ ತರ್ತಾ ಇದ್ದೀವಿ. ಇದರಿಂದ ಅನೇಕ ಆನ್ಲೈನ್ ಸೈಬರ್ ಕೆಫೆಗಳು, ಅನೇಕ ಆನ್ಲೈನ್ ಸೆಂಟರ್ಗಳು ಆನ್ಲೈನ್ ಮುಖಾಂತರ ನಿಮಗೆ ಸರ್ವಿಸ್ ಕೊಡುತ್ತೆ. ಯಾವುದೇ ರೀತಿಯಾಗಿರುವಂತಹ ಸೈಬರ್ ಕೆಫೆಗಳಿಗೆ ನೀವು ಹೋಗಿ ನಿಂತ್ಕೊಂಡು ಅವರ ಟೈಮನ್ನು ಕಾಯ್ತಾ ಇರಬೇಕು ಅನ್ನೋಂತಹ ಅವಶ್ಯಕತೆ ಇನ್ಮುಂದೆ ಇರೋದಿಲ್ಲ. ಸೊ ಅಂತಹ ದೊಡ್ಡ ಕಮಿಟ್ಮೆಂಟ್ ಇವಾಗ ಗೊತ್ತಾಯ್ತಲ್ವಾ ನಾನು ಯಾಕೆ ಕರ್ನಾಟಕದಲ್ಲಿ ಹೊಸ ಡಿಜಿಟಲ್ ಕ್ರಾಂತಿ ಅಂತ ಹೇಳ್ತಾ ಇದ್ದೆ. ಸೊ ಅದೇ ಉದ್ದೇಶಕ್ಕೆ ನೀವು ಆನ್ಲೈನ್ ಸೈಬರ್ ಕೆಫೆಯನ್ನ ಯೂಸ್ ಮಾಡಬಹುದು. ಇದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಈ ಲಿಂಕ್ ಮುಖಾಂತರ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ಗಳನ್ನು ಅಪ್ಲೈ ಮಾಡಬಹುದು. ಯಾವ್ಯಾವ ಸರ್ವಿಸ್ಗಳು ಬೇಕು ಅದನ್ನೆಲ್ಲ ನೀವು ನೋಡ್ತಾ ಹೋಗ್ಬೋದು. ಅನ್ಲಿಮಿಟೆಡ್ ಆಗಿರುವಂತಹ ಸರ್ವಿಸಸ್ಗಳು ನಿಮಗೆ ಕಮಿಂಗ್ ಡೇಸ್ ಅಲ್ಲಿ ಬರ್ತಾ ಹೋಗುತ್ತೆ. ನೀವು ಇಂತಹ ಸರ್ವಿಸ್ಗಳನ್ನು ಸಹ ನಾವು ಪಡಿಬಹುದಾ ಆನ್ಲೈನ್ ಮುಖಾಂತರ ಅಂತ ನೀವೇ ಆಶ್ಚರ್ಯ ಆಗ್ಬಿಡ್ತೀರಾ. ಸೊ ಅದಕ್ಕೋಸ್ಕರ ಇವಾಗಲೇ ರಿಜಿಸ್ಟರ್ ಆಗ್ರಿ. ತುಂಬಾ ಸಿಂಪಲ್ ಆಗಿದೆ. ನೀವು ಈ ಒಂದು ಪ್ಲಾಟ್ಫಾರ್ಮ್ ನೋಡ್ತಾ ಇದ್ದೀರಲ್ವಾ, ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮಗೆ ಅನೇಕ ಸರ್ವಿಸಸ್ಗಳು ಸಿಗುತ್ತೆ. ನಿಮ್ಮದೇ ಆಗಿರುವಂತಹ ಲಾಗಿನ್ ಮತ್ತೆ ಪಾಸ್ವರ್ಡ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ, ರಿಜಿಸ್ಟ್ರೇಷನ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯಾಗಿರುವಂತಹ ಪೇಮೆಂಟ್ ಇಲ್ಲ.
ರಿಜಿಸ್ಟ್ರೇಷನ್ಗೆ. ನೆಕ್ಸ್ಟ್ ಅದೇ ರೀತಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳು ಸೆಕ್ಯೂರ್ ಆಗಿರುತ್ತೆ. ಯಾವುದೇ ಡಾಕ್ಯುಮೆಂಟ್ಗಳನ್ನು ನೀವು ಅಪ್ಲೋಡ್ ಮಾಡ್ತೀರಾ ಅಂತಂದರೆ ಅದು ಸೆಕ್ಯೂರ್ ಆಗಿರುತ್ತೆ. ನಿಮ್ಮ ಫೋನಿಂದನೂ ಸಹ ಅಪ್ಲೈ ಮಾಡ್ಬೋದು, ಸ್ಮಾರ್ಟ್ ಫೋನಿಂದ, ನಿಮ್ಮ ಲ್ಯಾಪ್ಟಾಪ್ ಕಂಪ್ಯೂಟರ್ ಸಿಸ್ಟಮಿಂದನೂ ಸಹ ಇದಕ್ಕೆ ಅಪ್ಲೈ ಮಾಡಬಹುದು. ಸೊ ಅಷ್ಟು ಸಿಂಪಲ್ ಆಗಿ ನಾವು ಇದನ್ನು ಡಿಸೈನ್ ಮಾಡಿದ್ದೀವಿ. ಸೊ ಮೊಬೈಲಲ್ಲೂ ಸಹ ಯೂಸ್ ಮಾಡ್ಬೋದು, ಸ್ಮಾರ್ಟ್ಫೋನಲ್ಲೂ ಯೂಸ್ ಮಾಡ್ಬೋದು ಅಂತಂದರೆ ಇದರ ಸಿಂಪ್ಲಿಸಿಟಿಯನ್ನು ನೀವು ಗೆಸ್ ಮಾಡ್ಬೋದು, ಎಷ್ಟು ಸಿಂಪಲ್ ಆಗಿ ನೀವು ಇದನ್ನು ಯೂಸ್ ಮಾಡ್ಬೋದು ಅಂತೇಳಿ. ಸೊ ಪೇಮೆಂಟ್ ಸಹ ನೀವು ಆನ್ಲೈನಲ್ಲೇ ಮಾಡಿ, ರೆಸಿಪ್ಟ್ ಸಹ ನಿಮಗೆ ನಿಮ್ಮ ಲಾಗಿನಲ್ಲಿ ಎನಿ ಟೈಮ್ ಇರುತ್ತೆ. ಸರ್ ನನ್ನ ರೆಸಿಪ್ಟ್ ಕಳೆದೋಗ್ಬಿಡ್ತು ಅನ್ನೋಂತಹ ಟೆನ್ಷನ್ ಇಲ್ಲ. ಅದೇ ಥರ ಅಪ್ಡೇಟ್ ಆಗಿರೋಂತಹ ಡಾಕ್ಯುಮೆಂಟ್ಸ್ಗಳು ಸಹ ನಿಮಗೆ ಇದೇ ಲಾಗಿನಲ್ಲಿ ಸಿಗ್ತಾ ಹೋಗುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿ ನಿಮಗೆ ಈ ಒಂದು ಕಾನ್ಸೆಪ್ಟನ್ನು ಯೂಸ್ ಮಾಡ್ಬೋದು. ಇನ್ಫೋಟೆಕ್ ಕನ್ನಡ ಕುಟುಂಬಕ್ಕೆ ಒನ್ಸ್ ಅಗೇನ್ ನಿಮಗೆ ಸ್ವಾಗತ. ಇದು ನಿಮ್ಮ ಡಿಜಿಟಲ್ ಜರ್ನಿಯನ್ನು, ನಿಮ್ಮ ಡಾಕ್ಯುಮೆಂಟ್ ಜರ್ನಿಯನ್ನು ತುಂಬಾ ಈಸಿ ಮಾಡ್ತಾ ಹೋಗುತ್ತೆ. ಕಮಿಂಗ್ ಡೇಸಲ್ಲಿ ನಿಮಗೆ ಇದರ ಹೊಸ ಹೊಸ ಮಾಹಿತಿಗಳನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತಾ ಬರ್ತೀವಿ. ಅದನ್ನು ನೀವು ಯೂಸ್ ಮಾಡಿ ತುಂಬಾ ಉತ್ತಮ ರೀತಿಯಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ಬೋದು. ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ಸ್ಗಳನ್ನು ಈಸಿಲಿ ನೀವು ಮ್ಯಾನೇಜ್ ಮಾಡ್ಬೋದು. ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಉಚಿತವಾಗಿ ಈ ಒಂದು ಪ್ಲಾಟ್ಫಾರ್ಮ್ಗೆ ಇವತ್ತೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಚಾರ್ಜಸ್ ಅನ್ನು ನಾವು ಮಾಡ್ಬೇಕಂತ ಹೇಳಿದ್ದೀವಿ. ಸೊ ಫ್ರೀ ಆಗಿರುವಾಗಲೇ ಆದಷ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಅನೇಕ ಸೇವೆಗಳನ್ನು ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.